ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ 35 ಕೋಟಿ ಪ್ಲಸ್ ಅದ್ರದ್ದು ಬಡ್ಡಿ. ಓಕೆ. ಅದನ್ನ 30 ವರ್ಷದಿಂದ ಕಟ್ಟಬಾಕಿ ಐತಿ. 30 ವರ್ಷದಿಂದ ಕಟ್ಟಬಾಕಿ ಐತ್ರಿ. ಹೌದು, 95 ಕೊಟ್ಟೈತಿ ಅದನ್ನ. ಆಮೇಲೆ ನಡಕದು ಏನು ಬಡ್ಡಿ ಗಿಡ್ಡಿ ತುಂಬಿಲ್ಲೇನ್ ಸರ್? ಏನು ಒಂದು ದುಡ್ಡು ವಿವೇಕರಾವ್ ಪಾಟೀಲ್ದಾಗ ಏನ್ ತಕೊಂಡಾರ್ರಿ 35 ಕೋಟಿ, ಹಾ ಒಂದು ಸಿಂಗಲ್ ಪೈಸೆ ತುಂಬಿಲ್ಲ. ಅವಾಗ ಕೊಟ್ಟ ಬಳಿಕ ಅದೇನ್ ಕಟ್ಟಬಾಕಿ ಉಳ್ದೈತಿ, ಕಟ್ಟಬಾಕಿನ ಉಳ್ದೈತಿ. ನಮ್ದ ಸರ್ ಒಂದ್ 2,200 ಕೋಟಿ ರೂಪಾಯಿ ಆಗ್ತಿರ್ಬೇಕು. ಬಡ್ಡಿ ಎಲ್ಲ ಕೂಡ ಎಷ್ಟಾಗಿರ್ಬೋದ್ರಿ ಅದ? ಒಂದ್ 2,200 ಅಂದಾಜ್ ಹೇಳಾಕತ್ತೇನ್ರಿ. ಅಂದಾಜ್ ಹೆಚ್ಚು ಕಡಿಮೆ ಒಂದ್ 2,200 ಕೋಟಿ ರೂಪಾಯಿ ಆಗ್ತಿರ್ಬೋದು. ಓ, 2,200 ಕೋಟಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಆತಲ್ಲ ಸರ್? ಹೌದ್ರಿ, ಮತ್ತ ಅಂತವ್ರ ಬಾಜು ಕುಂತಾರ. ಮತ್ತ ಸ್ವಾಭಾವಿಕವಾಗಿ ಜನ ವಿಚಾರ ಮಾಡ್ತಾರ, ಅಗ್ರಿ ಡಿಪಾರ್ಟ್ ಮಾಡವ್ರ. ಹೌದು 100% ಅಲ್ಲ. ಬಾಲಚಂದ್ರ ಜಾರಕಿಹೊಳಿ ಮ್ಯಾಗ ನಮ್ದೇನ್ ಅಲ್ಲಿ ಕುಂಡ್ರಬೇಡತ ನಾವ್ ಹೇಳಾಕ ನಾವೇನ್ ಇದನ್ನಲ್ಲ. ಬಟ್ ಅವ್ರ ಈಗಾಗಲೇ ಅವ್ರ ಸಂಸ್ಥೆಗೆ ಸಾಲ ತಗೊಂಡದ್ ಕಟ್ಟಬೇಕೈತಿ. ಅಂದಾಜ್ ಒಂದ್ 200 ರಿಂದ 2,200 ಕೋಟಿ ರೂಪಾಯಿ ಅಸಲ ಬಡ್ಡಿ ಕೂಡ ಆಗ್ಬಹುದು. ಮತ್ತ ಈಗ ಈ ನೌಕರಸ್ಥರನ್ನ ತಗೊಂಡು ರಾಜಕಾರಣ ಪ್ರಾರಂಭ ಮಾಡ್ಯಾರ ಬ್ಯಾಂಕಿನಾಗ. ಅದ್ರ ಬಗ್ಗೆನೂ ಬಹಳ ಮಂದಿ ಅಸಮಾಧಾನ, ಇನ್ಕ್ಲೂಡಿಂಗ್ ನೌಕರಸ್ಥರು ಬಹಳ ಮಂದಿ ಅಸಮಾಧಾನ ಅದಾರ. ಸೊಸೈಟಿ ಅವರು ಅಸಮಾಧಾನ ಅದಾರ. ಇವೆಲ್ಲ ಮತ್ ನಾ ಇದ್ದಾಗ ಯಾಕೆ ಬರ್ಲಿಲ್ರಿ ಇವೆಲ್ಲ? ನೀವಿದ್ದಾಗ ಇದನ್ನ ಉದ್ಭವ ಆಗ್ಲಿಲ್ಲ ಇವ ಸಮಸ್ಯೆ. ಯಾವ ಬರಾಕ್ ನಾವು ವಿಷಯ ರಾಜಕಾರಣ ಮಾಡಿಲ್ರಿ ನಾವ. ರಾಜಕಾರಣ ನಮಗೇನ್ ಬೇಕು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನ್ ಬರ್ತೈತೆ ರೈತರ ಮನೆಗೆ ಹೋಗಿ ಕೊಟ್ಟು ಬಿಡ್ತಿದ್ವಿ. ಈಗ ಮೊನ್ನೆ ಒಂದ್ 600 ಕೋಟಿ ರೂಪಾಯಿ ಸಾಲ ಇದ್ರಲ್ಲ. ಎಂ ಕೆ ಹುಬ್ಳಿಗೆ 75 ಕೋಟಿ, ಸೋಮೇಶ್ವರ್ಕ್ ಒಂದ್ 270 ಕೋಟಿ, ಸಂಗಮ್ ಶುಗರ್ ಫ್ಯಾಕ್ಟ್ರಿ ಒಂದ್ 330 ಕೋಟಿ. ಸಂಗಮೇಶ್ವರ್ ಕೆಟ್ಟ ಕೊಟ್ರಿ ಸರ ಇದ್ದು ರೀ ಈ ವಿಷಯ ಒಂದ್ 330 ಕೋಟಿ. ಮುಂದ ಆಮೇಲೆ ಸಂಜಯ್ ಪಾಟೀಲ್ ಫ್ಯಾಕ್ಟ್ರಿಗೆ 125 ಕೋಟಿ ಎಲ್ಲ ಕೂಡಿದ್ದು. ಬಟ್ ನಾವ್ ಹೋಗಿ ಇದಕ್ಕೆ ಎಲ್ಲಿದ್ ಕೂಡ ಅವ್ರ ದುಡ್ಡು ಹಾಕಿ ಇದೀವಿ ನಾವು. ಎಲ್ಲ ಚಾಲೂ ಮಾಡ್ಬಿಟ್ರೆ ಎಲ್ಲ ಚಾಲೂ ಆಗ್ಬಿಟ್ರೆ ಎಲ್ಲಾ ಎಲ್ಲಾ ಅಕ್ಯುಮುಲೇಟೆಡ್ ಲಾಸ್ ಇದಾವು. ನೆಟ್ವರ್ತ್ ಮೈನಸ್ ಐತಿ. ನೆಟ್ವರ್ತ್ ಮೈನಸ್ ಐತಿ, ಬರಲಾರದಂತ ಪರಿಸ್ಥಿತಿ ಐತಿ. ಈ ನುಕ್ಸಾನ್ ಆಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಲೋನ್ ಕೊಟ್ಟು ರೊಕ್ಕೆಲ್ಲ ಅಲ್ಲೇ ಖಾಲಿ ಹಾಕೈತಲ್ಲ ಸರ್? ಮುಗಿದ ಹೋತಂದ್ರೆ ಯಾರು ಹಾಕಿರ್ತಾರ ಅವ್ನ ತಗೋ ಸಲುವಾಗಿ ಮಾಡತ್ತಾರ. ಯಾರು ಹಾಕಿರ್ತಾರಲ್ಲ ಆಫ್ ದ ರೆಕಾರ್ಡ್ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಆಫ್ ದ ರೆಕಾರ್ಡ್ ಹೇಳ್ತಾನ. ಆಫ್ ದ ರೆಕಾರ್ಡ್ ಹೇಳ್ಬೇಡ ಸರ್, ಓಪನ್ ದಿ ರೆಕಾರ್ಡ್ ಹೇಳಿ ಸರ್ ಈ ವಿಷಯದಾಗ. ಯಾರು ಇನ್ವೆಸ್ಟ್ ಮಾಡಿದ್ದಾನೆ ಖರ್ಚಾಗಿ ತಗೊಂಡ್ಬಿಡ.